ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸಕ್ಕೆ ಹುಡುಕ್ತಾ ಇರೋರಿಗೆ ಮತ್ತು ಕೆಲಸ ಇಲ್ಲದೆ ಖಾಲಿ ಕೂತಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನನ್ನ ಕರಿಯರ್ನ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ಕೆಳಗಡೆ ರೈಟ್ ಸೈಡು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನ ಕರಿಯರ್ ಹೇಗೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಅದಾದ ನಂತರ ನನ್ನದೇ ಆದಂಥ ಒಂದಷ್ಟು ಪ್ಲ್ಯಾನ್ಸ್ಗಳಿದ್ವು. ಸೊ ನಾನು ಯಾವ ಕೆಲಸನೂ ಹುಡ್ಕಕ್ಕೆ ಹೋಗಿರಲಿಲ್ಲ. 1 ಇಯರ್ ಆಗ್ತಾ ಬಂತು, ನನ್ನ ಪ್ಲ್ಯಾನ್ ತಕ್ಕಂಗೆ ಏನೂ ಆಗಲಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿದೆ ಯಾವುದಾದ್ರೂ ಕೆಲಸ ತೊಗೋಬೇಕು ಅಂತ. ಅಫ್ಕೋರ್ಸ್ ನಮ್ಮ ಸರೌಂಡಿಂಗ್ಸಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವ್ರ ಹತ್ರ ಎಲ್ಲ ವಿಚಾರಿಸ್ತೀವಿ. ನನಗೆ ಥಾಟ್ ಬಂದಿದ್ದು ರಿಲೇಟಿವ್ಸ್ ಹತ್ರ ಒಂದ್ಸಲ ಕೇಳೋಣ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಏನಾದರೂ ಯೂಸ್ ಆಗುತ್ತೋ, ಏನಾದರೂ ರೆಫರ್ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಕೇಳಿದೆ. ಆ್ಯಸ್ ಯೂಶ್ವಲ್ ಗೊತ್ತಲ್ವ, ರಿಲೇಟಿವ್ಸ್ ಅಂದಮೇಲೆ ಒಂದು ಪೈಸಾ ಯೂಸ್ ಇರಲ್ಲ, ಜಸ್ಟ್ ಕಮೆಂಟ್ಸ್ ಮಾಡ್ತಾರೆ, ಏನೂ ಯೂಸ್ ಆಗಲಿಲ್ಲ. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ, ಫೋನಲ್ಲಿ ಕಂಪ್ಲೀಟ್ ಯಾವುದೆಲ್ಲ ಆನ್ಲೈನ್ ಜಾಬ್ಸ್ ಇದೆಯೋ, ನನ್ನದೇ ಒಂದು ಪ್ಲ್ಯಾನ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅದು ಮಾಡ್ಕೊಬೇಕು ಅಂದರೆ ನನಗೆ ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಬೇಕಿತ್ತು. ಅದಕ್ಕೋಸ್ಕರ ಮೊಬೈಲಲ್ಲಿ ಎಲ್ಲ ಹುಡುಕ್ತೆ. ಇಡೀ ದಿನ ನಾನು ವೇಸ್ಟ್ ಮಾಡ್ಕೊಂಡು ಹುಡುಕಿದ್ದೀನಿ, ಏನೂ ಯೂಸ್ ಬಂದಿಲ್ಲ. ನೌಕರಿ ಲಿಂಕ್ಡ್ಇನ್ನಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನನಗೆ ಯಾಕಂದರೆ ಫಸ್ಟ್ ಟೈಮ್ ನಾನು ಆ ಫೀಲ್ಡಿಗೆ ಹೋಗ್ತಾ ಇರೋದು, ನನಗೇನೂ ಐಡಿಯಾ ಕೂಡ ಇಲ್ಲ ಹೆಂಗಿರುತ್ತೆ ಅಂತ. ಅದಕ್ಕೆ ನನಗೆ ಟ್ರಸ್ಟ್ ಬರಲಿಲ್ಲ ಅದು ಆ ಥರ ಹೋಗಿ ಕೆಲಸ ತೊಗೊಂಡು ಹೋಗೋದು. ಸೊ ಅದಾದ ನಂತರ ಏನು ಮಾಡಿದೆ ಅಂದರೆ, ನನ್ನ ಫ್ರೆಂಡ್ಸು ಈ ಥರ ಟ್ರೈನಿಂಗ್ ಸೆಂಟರ್ಗೆ ಹೋಗೋದನ್ನೆಲ್ಲ ಸ್ಟೇಟಸಲ್ಲಿ ಹಾಕಿದ್ರು ಒಂದು ಸಲ. ಹೀಗೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಒಂದು ಇವೆಂಟ್ ಆಯಿತು ಅಂದರೆ ಅದನ್ನೆಲ್ಲ ಸ್ಟೇಟಸಲ್ಲಿ ಹಾಕ್ತಾರಲ್ವ, ಅದೇ ರೀತಿ ಹಾಕ್ತಿದ್ರು. ನಾನು ನೋಡ್ಕೊಂಡು ಸುಮ್ಮನಿದ್ದೆ. ಯಾವಾಗ ನನಗೆ ಕೆಲಸ ಬೇಕೇ ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ನಾನು ಏನು ಮಾಡಿದೆ, ಪ್ರತಿಯೊಬ್ಬರು ಕೆಲ್ಸಕ್ಕೆ ಹೋಗೋರನ್ನ ಮೆಸೇಜ್ ಮಾಡಿದೆ. ಪರ್ಸ್ನಲಿ ಮೆಸೇಜ್ ಮಾಡಿ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ರೆಫರ್ ಮಾಡೋಕ್ಕಾಗುತ್ತಾ, ಹೀಗೆ ಎಲ್ಲರೂ ಕೇಳ್ಕೊಂಡು ಬಂದೆ. ಕೆಲವ್ರು ರಿಪ್ಲೈ ಮಾಡಿದ್ರು, ಕೆಲವರು ರಿಪ್ಲೈ ಮಾಡಲಿಲ್ಲ. ಫ್ರೆಂಡ್ಸಲ್ಲೂ ಒಂದಷ್ಟು ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಂತರ ಕೆಲವರು ತುಂಬ ಒಳ್ಳೆಯವ್ರು ಇರ್ತಾರೆ. ಅದೇ ರೀತಿಯ ಒಬ್ಬರು ನನಗೆ ಸಹಾಯ ಮಾಡಿದ್ರು. ಅವರು ಕೂಡ ಗ್ರ್ಯಾಜುಯೇಷನ್ ಮುಗಿಸಿ, ನನ್ನ ಕ್ಲಾಸ್ಮೇಟೇನೆ ಅವರು, ನನ್ನ ಡಿಗ್ರಿ ಕ್ಲಾಸ್ಮೇಟ್ ಅವರು. ಗ್ರ್ಯಾಜುಯೇಷನ್ ಮುಗಿಸಿ ಈ ಥರ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಕೆಲಸ ತೊಗೊಂಡಿದ್ರು. ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಕೇಳಿದೆ, ಸುಮ್ಮನಾಗಿ ಹೋಗಿದೆ, ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಟೈಮ್ ಕೇಳಿದೆ. ಅದಾದ ನಂತರ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟರು, ಲೊಕೇಶನ್ ಕೊಟ್ಟರು, ಹೋದೆ. ಫಸ್ಟ್ ದಿನ ಹೋದಾಗ ಒಂದು ಸ್ಮಾಲ್ ಇಂಟರ್ವ್ಯೂ ಥರ ಇತ್ತು. ಏನು ಕೆಲಸ ಹುಡುಕ್ತಾ ಇದ್ದೀರಾ, ಇಷ್ಟು ದಿನ ಏನು ಮಾಡ್ತಿದ್ರಿ, ಈಗೆಲ್ಲ ಕೇಳಿದ್ರು. ನಂತರ ಒಂದು ಟೆಸ್ಟ್ ಕೂಡ ಕೊಟ್ಟರು. ಟೆಸ್ಟ್ ಕೂಡ ಪಾಸ್ ಆಯಿತು. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದರು. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ. ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ನನಗೆ ಡೌಟ್ ಆಯಿತು, ಖಂಡಿತ ನಿಜ ಕೆಲಸ ಕೊಡಿಸ್ತಾರ? ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು, ಕೆಲಸಕ್ಕೆ ಹೋಗ್ತಾ ಇರೋರು ಅವ್ರು ವಿತ್ ಸ್ಯಾಲ್ರಿ ಹೇಗೆಲ್ಲ ಇದೆ ಅಂತೆಲ್ಲ ಹಾಕಿದ್ರು. ಆದರೂ ಒಂದು ಕಡೆ ಡೌಟ್ ಇದ್ದೇ ಇತ್ತು ನನಗೆ, ನಿಜ ಕೆಲಸ ಕೊಡಿಸ್ತಾರಾ ಇವರು ಅಂತ. ಆಮೇಲೆ ಇನ್ನೊಂದು ಥಾಟ್ ಬಂದಿದ್ದು, ಫೀಸ್ ಇರುತ್ತಾ ಅಂತ. ನನಗೆ 2 ಸಲ ಕೇಳಿದೆ ಫೀಸ್ ಇರುತ್ತಾ ಅಂತ. ಅವ್ರು ಇಲ್ಲ, ಕಂಪ್ಲೀಟ್ ಫ್ರೀ ಅಂತ ಹೇಳಿದರು. ನಾನು ಇದ್ಯಾವುದಪ್ಪ, ಏನು ಯೂಸ್ ಇರುತ್ತೆ ನಮಗೆ ಫ್ರೀಯಾಗಿ ಇವ್ರು ಕೆಲಸ ಕೊಟ್ಟು ಅಂತ ಥಾಟ್ ಬಂತು. ಅವಾಗ ಮತ್ತೆ ನನ್ನ ಫ್ರೆಂಡ್ನ ಕೇಳಿದೆ. ಅವಳು ಹೇಳಿದ್ದು, ಇದು ಬಂದು ಒಂದು NGO ಥರ, ಯಾರ್ಯಾರು ಈ ಥರ ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸ ಇಲ್ಲದೆ ಕೂತಿರ್ತಾರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಒಂದು NGOನ ರನ್ ಮಾಡ್ತಿರೋದು. ಇದಕ್ಕೆ ಸ್ಪಾನ್ಸರರ್ಸ್ ಇರ್ತಾರೆ, ಅವರು ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಓಕೆ, ಒಂದು ಹೋಪ್ಸ್ ಬಂತು, ಏನೋ ಮಾಡ್ಬೋದು, ಇಲ್ಲಿ ಬಂದ ಮೇಲೆ ಒಂದು ಕೆಲಸ ಸಿಗುತ್ತೆ ಅನ್ನೋದೊಂದು ಹೋಪ್ಸ್ ಬಂತು. ಇಷ್ಟೊತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆಪ್ಪ ಅಂದರೆ, ಗ್ರೋ ಸೆಂಟರ್ ಅಂತ ಉತ್ರಳ್ಳಿಲಿರುವಂಥದ್ದು. ಇದು ಟೋಟಲಿ 6 ಬ್ರಾಂಚಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನನಗೆ ಗೊತ್ತಿರೋವಂಥದ್ದು ತುಮಕೂರಲ್ಲಿ ಒಂದಿದೆ, ಉತ್ರಳ್ಳಿಲಿ ಒಂದಿದೆ, ಹೆಬ್ಬಾಳಲ್ಲಿ ಒಂದಿದೆ. ಮಿಕ್ಕಿದ ಬ್ರಾಂಚಸ್ ನನಗಷ್ಟು ಸರಿಯಾಗಿ ಕ್ಲಾರಿಟಿ ಗೊತ್ತಿಲ್ಲ. ನಂತರ ನೆಕ್ಸ್ಟ್ ಡೇಯಿಂದನೇ ನೀವು ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳಿದ್ರು. ಟೈಮಿಂಗ್ಸ್ ಕೇಳಿದೆ. ಟೈಮಿಂಗ್ಸ್ ಕೇಳಿ ಶಾಕ್ ಆಯಿತು. 8:30 to 5:30 ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಷ್ಟೊತ್ತವರೆಗೂ ಟ್ರೈನಿಂಗ್ ಸೆಂಟ್ರಲ್ಲಿ ಅಂತ ನನಗೆ ತುಂಬ ಕ್ವೆಶನ್ ಇತ್ತು. ಅವ್ರು ಹೇಳಿದ್ರು, ಫನ್ ಇರುತ್ತೆ, ಚೆನ್ನಾಗಿರುತ್ತೆ, ಕ್ಲಾಸಸ್ ಇರುತ್ತೆ, ಒಂದಷ್ಟು ಕಲಿತೀರಾ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ಡೇಟಿಗೆ ನಾನು ಹೋದೆ. ಫಸ್ಟ್ ಡೇ ಇನ್ನೂ ಅಡ್ಮಿಷನ್ ನಡೀತಾ ಇತ್ತು, ಸೊ ಕಡಿಮೆ ಜನ ಇದ್ದರು. ಫಸ್ಟ್ ಹೋಗಿದ ತಕ್ಷಣ ಏನು ಮಾಡಿದ್ರು ಅಂದರೆ, ಬೇಸಿಕ್ ಇಂಟರ್ವ್ಯೂ ಹೇಗಿರುತ್ತೆ, ಏನೇನೆಲ್ಲ ನಾವು ಕಲ್ತ್ಕೊಬೇಕು, ನಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಕೊಡೋದಕ್ಕೆ ಅಂತ ಹೇಳಿಕೊಟ್ರು. ನಂತರ ಹಾಗೆ ಡೇ ಬೈ ಡೇ ಎಲ್ಲರೂ ಅಡ್ಮಿಷನ್ ಆಗೋಕ್ಕೆ ಸ್ಟಾರ್ಟ್ ಆದರು. ಇನ್ಕ್ಲೂಡಿಂಗ್ PUC ಸ್ಟೂಡೆಂಟ್ಸ್ ಕೂಡ ಅಡ್ಮಿಷನ್ ಆಗೋಕ್ಕೆ ಸ್ಟಾರ್ಟ್ ಆದರು, ಸೊ ದಟ್ ನಾವು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು ಹಾಲಿಡೇಸಲ್ಲಿ ಅಂತ. ಹಾಗೆ ಒಂದಷ್ಟು ಜನ ಕಂಪ್ಲೀಟಾಗಿ ಫಿಲ್ ಆದ ನಂತರ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಯಿತು.
ಫಸ್ಟ್ ಏನು ಮಾಡಿದ್ರು ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್. ಬೇಸಿಕ್ಕು ನಾವು ಕೆಲ್ಸಕ್ಕೆ ಹೋಗಬೇಕು ಅಂದರೆ ನಮ್ಮ ಇಂಟ್ರೊಡಕ್ಷನ್ನೇ ಕೇಳೋದು. ಸೊ ಸೆಲ್ಫ್ ಇಂಟ್ರೊಡಕ್ಷನ್ನ ಹೇಳ್ಕೊಟ್ರು. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ನಾನು ಇದುವರೆಗೂ ಅದೇ ಸೆಲ್ಫ್ ಇಂಟ್ರೊಡಕ್ಷನ್ನ ಬೇಸಾಗಿ ಇಟ್ಕೊಂಡೆ ನಾನು ಇಂಟರ್ವ್ಯೂ ಕೊಡೋದು. ನಂತರ ಒಂದು ಜಾಮ್ ಟಾಪಿಕ್ ಅಂತ ಕೊಡ್ತಾರೆ, ಎವ್ರಿ ಡೇ ಜಾಮ್ ಟಾಪಿಕ್ ಅಂತ ಕೊಡ್ತಾರೆ. ಜಾಮ್ ಟಾಪಿಕ್ ಅಂದರೆ ಜಸ್ಟ್ ಅ ಮಿನಿಟ್ ಟಾಪಿಕ್ ಅಂತ. ಹಿಂದಿನ ದಿನ ನಮಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ವಾಟ್ಸಪ್ಪಲ್ಲಿ. ಅದರಲ್ಲಿ ನಮಗೆ ನೆಕ್ಸ್ಟ್ ಡೇ ಏನು ಜಾಮ್ ಟಾಪಿಕ್ ಅಂತ ಮೆಸೇಜ್ ಮಾಡ್ತಾರೆ. ನಾವು ಅದ್ರ ತಕ್ಕಂಗೆ 1 ಮಿನಿಟ್ಗೆ ಏನಾಗುತ್ತೋ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಏನಕ್ಕೆ ಇದನ್ನು ಮಾಡ್ತಾರೆ ಅಂದರೆ, ಲೈಕ್ ಇವಾಗ ಬೇರೆ ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ಮೀಟಿಂಗ್ಸ್ ಇರುತ್ತೆ, ಎಲ್ರಿಗೂ ಪ್ರೆಸೆಂಟೇಷನ್ ಕೊಡೋದಿರುತ್ತೆ, ಇಂಥವು ಏನಾದರೂ ಸಿನಾರಿಯೋಸ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೆಂಗೆ ಅಂದರೆ ಕಂಪ್ಲೀಟ್ ಎಲ್ಲ ಫೀಲ್ಡ್ಗೂ, ಯಾವುದೇ ಫೀಲ್ಡ್ಗೂ ಹೋದ್ರೂ ಯೂಸ್ ಆಗಬೇಕು ಆ ಥರ ಟ್ರೈನಿಂಗ್ ಕೊಡ್ತಾರೆ. ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ಅಥವಾ ಹೆಲ್ತ್ ಕೇರ್ ಸೆಕ್ಟರ್ ಆಗಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುವಂಥ ಎಲ್ಲ ಟ್ರೈನಿಂಗ್ನೂ ಕೊಡ್ತಾರೆ ಇದರಲ್ಲಿ. ಲೈಕ್ ಅವರು ರಿಸ್ಟ್ರಿಕ್ಟ್ ಮಾಡಲ್ಲ, ಇಂಥ ಜಾಬಿಗೆ ಇಂಥದ್ದೇ ಟ್ರೈನಿಂಗ್ ಕೊಡಬೇಕು ಅಂತ. ಎಲ್ಲ ಥರ ಟ್ರೈನಿಂಗ್ ಇರುತ್ತೆ. ನಮಗೆ ಅವಾಗ ಕೆಲ್ಸಕ್ಕೆ ಹೋದಾಗ ಅನಿಸುತ್ತೆ, ಆಲ್ರೆಡಿ ನಾವು ಇದನ್ನು ಕಲ್ತಿದ್ದೀವಲ್ವಾ, ಇನ್ನೇನು ಕಷ್ಟ ಏನಾಗಲ್ಲ ಅಂತ ಅನ್ಸುತ್ತೆ. ನನಗೆ ಲಿಟ್ರಲಿ ಹಾಗೆ ಫೀಲ್ ಆಯಿತು. ಫಸ್ಟ್ ಜರ್ನಿ ಹೇಳಿಬಿಡ್ತೀನಿ, ನಂತರ ನನ್ನ ಇಂಟರ್ವ್ಯೂ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಡೇ ಬೈ ಡೇ ಹೀಗೆ ಕ್ಲಾಸಸ್ ನಡೀತಾ ಇತ್ತು. ಶೆಡ್ಯೂಲ್ ಹೆಂಗಿರುತ್ತೆ ಇಲ್ಲಿ ಅಂದರೆ, ಮಾರ್ನಿಂಗ್ ಹೋಗಿದ ತಕ್ಷಣ ಸೆಲ್ಫ್ ಇಂಟ್ರೊಡಕ್ಷನ್. ಎವ್ರಿ ಡೇ ನಮ್ಮ ಟ್ರೈನಿಂಗ್ ಮುಗಿಯೋವರೆಗೂ ಸೆಲ್ಫ್ ಇಂಟ್ರೊಡಕ್ಷನ್ ಎಲ್ಲರೂ ಮುಂದೆ ಕೊಡಲೇಬೇಕು. ಸೆಲ್ಫ್ ಇಂಟ್ರೊಡಕ್ಷನ್ ಇರುತ್ತೆ. ಎವ್ರಿ ಡೇ ಒಂದು ಜಾಮ್ ಟಾಪಿಕ್ ಅಂತ ಇರುತ್ತೆ. ಜಾಮ್ ಟಾಪಿಕ್ ಇತ್ತು. ನಮ್ಮ ಕೆಲಸದಲ್ಲಿ ಹೇಗೆಲ್ಲ ನಾವು ಡಿಸಿಪ್ಲಿನ್ ಫಾಲೋ ಮಾಡಬೇಕು, ಇಲ್ಲೂ ಕೂಡ ಅದೇ ಥರ ಫಾಲೋ ಮಾಡಬೇಕು. ಕಂಪ್ಲೀಟ್ ಇದನ್ನು ಕೆಲಸ ಅಂತಲೇ ತಿಳ್ಕೊಬೋದು ನೀವು. ಸ್ಯಾಲ್ರಿ ಒಂದಿರಲ್ಲ, ಬಟ್ ಕಲಿತಿರ್ತೀರ, ಇದರಲ್ಲಿ ತುಂಬ ನಾಲೆಡ್ಜ್ ಬರುತ್ತೆ. ನೀವು ಹೆಂಗೆ ಆಫೀಸ್ಗೆ ಹೋಗ್ತೀರಾ ಅದೇ ರೀತಿಯಲ್ಲಿ ಹೋಗ್ತೀರಾ, ಕಲಿತೀರಾ, ಬರ್ತೀರಾ. ಈ ಥರ ಕ್ಲಾಸಸ್ ನಡೀತಾ ಇತ್ತು. ಜಾಮ್ ಟಾಪಿಕ್ ಅಂತ ಕೊಡೋರು. ಇದಾದ ನಂತರ ಒಂದು ಸ್ಮಾಲ್ ಬ್ರೇಕ್ ಇರ್ತಿತ್ತು. ನಂತರ ಒಂದು ಥಿಯರಿ ಸೆಷನ್ಸ್, ಆ್ಯಪ್ಟಿಟ್ಯೂಡ್ ಇರ್ತಿತ್ತು. ನಂತರ ಬೇಸಿಕ್ ಇಂಗ್ಲೀಷ್, ಇದೆಲ್ಲ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಡೈಲಿ ಒಂದು ತೊಗೊತಾಯಿದ್ರು. ಅದಾದ ನಂತರ ಒಂದು ಲಂಚ್ ಬ್ರೇಕ್ ಕೊಡ್ತಾಯಿದ್ರು. ಲಂಚ್ ಬ್ರೇಕ್ ಆದ ನಂತರ ಒಂದು ಗೇಮ್ಸ್. ಲಂಚ್ ಬ್ರೇಕ್ ಆದಮೇಲೆ ನಮಗೆ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ ಅಂತ ಹೇಳ್ಬೋದು. ಏನಕ್ಕಂದರೆ ಪ್ರತಿದಿನ ಡಿಫ್ರೆಂಟ್ ಗೇಮ್ಸ್ ಆಡಿಸ್ತಾರೆ. ನಮಗದು ಟ್ರೈನಿಂಗ್ ಅಂತ ಯಾವುದೇ ಕಾರಣಕ್ಕೂ ಫೀಲ್ ಆಗೋಲ್ಲ. ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ, ಅಲ್ಲಿರೋ ಪ್ರತಿಯೊಬ್ಬರು ಕೂಡ ತುಂಬ ಫ್ರೆಂಡ್ಲಿ. ಫ್ರೆಂಡ್ಸ್ ಕೂಡ ಅಷ್ಟೇ ಬೇಗ ಆಗಿಬಿಡ್ತಾರೆ. ಮಿಂಗಲ್ ಆಗ್ತೀವಿ ಚೆನ್ನಾಗಿ. ಮಿಂಗಲ್ ಆಗಿಲ್ಲ ಅಂದರೂ ಅವರೇ ಮಿಂಗಲ್ ಮಾಡಿಸ್ತಾರೆ, ಮಾತಾಡಿಸ್ತಾರೆ, ಗೇಮ್ಸ್ ಆಡಿಸ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ಬೇಗ 5:30 ಆಗಿಬಿಡ್ತೋ ಅಂತ ಅನಿಸ್ಬಿಡುತ್ತೆ. ಇಷ್ಟು ಬೇಗ ಮುಗಿದೋಯ್ತಾ, ಮತ್ತು ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ನನಗೆ ಅನ್ನಿಸ್ತಾಯಿತ್ತು. 5:30 ಲೈಕ್ ಗೇಮ್ಸ್ ಆದ ನಂತರ ಆ್ಯಸ್ ಯೂಶ್ವಲ್ 1 ಅವರ್ ಥಿಯರಿ ಇರುತ್ತೆ. ಮತ್ತು ಲಾಸ್ಟಿಗೆ ನಮಗೆ ಕಂಪ್ಯೂಟರಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಮತ್ತು MS Excel ಇಂಥವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಷ್ಟು ಬೇಗ 2 ತಿಂಗಳು ಆಗೋಯ್ತು ಅಂದರೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಎವ್ರಿ ವೀಕ್ ನಮಗೆ ಮಾಕ್ ಇಂಟರ್ವ್ಯೂ ಇರುತ್ತೆ. ನಾನು ಆ ಪಿಕ್ಸ್ ಕೂಡ ಶೇರ್ ಮಾಡ್ತೀನಿ ಇದರಲ್ಲಿ. ಟೋಟಲಿ ನಾನು 3 ಮಾಕ್ ಇಂಟರ್ವ್ಯೂನ ತೊಗೊಂಡಿದ್ದೆ. ಸೊ ಆ ಮಾಕ್ ಇಂಟರ್ವ್ಯೂಯಿಂದ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಲೈಕ್ ಫಸ್ಟ್ ಟೈಮ್ ಹೋದಾಗ ಎಲ್ರಿಗೂ ಭಯ ಇರುತ್ತೆ. ಆದ್ರೂ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದರಿಂದ ನನಗೆ ಅಷ್ಟೇನು ಭಯ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು. ಅಲ್ಲಿ ಆಲ್ಮೋಸ್ಟ್ 3 ಮಾಕ್ ಇಂಟರ್ವ್ಯೂ ಕೊಟ್ಟಿದ್ದರಿಂದ ನನಗೆ ಒರಿಜಿನಲ್ ಇಂಟರ್ವ್ಯೂ ಕೊಟ್ಟಾಗ ಏನೂ ಫೀಲ್ ಆಗಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ಮಾಕ್ ಇಂಟರ್ವ್ಯೂ ಥರನೇ ಇತ್ತಲ್ಲ ಅಂತ ಅನ್ನಿಸ್ತು. ಸೊ ಹೀಗಿತ್ತು ನನ್ನ ಜರ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಲಿಟ್ರಲಿ ಹೇಳ್ತೀನಿ, 1 ರೂಪಾಯಿನೂ ಅವರು ನಿಮ್ಮ ಹತ್ರ ತೊಗೊಳ್ಳಲ್ಲ. ಒಂದೇ 1 ರೂಪಾಯಿನೂ ಅವ್ರು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಫ್ರೀ ಅಂದರೆ ಫ್ರೀ, ಕಂಪ್ಲೀಟ್ ಫ್ರೀ. ನಿಮಗೆ MNC ಕಂಪ್ನಿ, ಹೆಲ್ತ್ ಕೇರ್ ಕಂಪ್ನಿ, ಬ್ಯಾಂಕಿಂಗ್ ಸೆಕ್ಟರ್ ಯಾವುದು ಬೇಕು ನಿಮಗೆ ಚಾಯ್ಸ್ ಕೊಡ್ತಾರೆ ಅವರು. ನಿಮ್ಗೆ ಇಷ್ಟ ಬಂದಿದ್ದ ಸೆಕ್ಟರ್ಗೆ ನೀವು ಹೋಗ್ಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಅವ್ರ ಹತ್ರ ಹೇಳಿ ಚೇಂಜ್ ಮಾಡಿಸ್ಕೊಬೋದು. ಇವ್ರು ಹೇಗೆ ಅಂದರೆ, ಒಂದು ಸಲ ಕೆಲಸ ಕೊಡಿಸ್ಬಿಟ್ಟು ಕೈ ಬಿಡಲ್ಲ. ಈ ಕನ್ಸಲ್ಟೆನ್ಸಿ ಎಲ್ಲ ಹೋದರೆ ನೀವು ತುಂಬ ಹಣ ತೊಗೊತಾರೆ. ಲೈಕ್ ನಾನು ಬೇಸಿಕಲಿ ಗ್ರೋ ಸೆಂಟರ್ಗೆ ಹೋಗೋಕ್ಕೆ ಮುಂಚೆ ಫಸ್ಟ್ ಹೋಗಿದ್ದೆ ಕನ್ಸಲ್ಟೆನ್ಸಿಗೆ. ಅವ್ರು ಹೇಳಿದ್ದು ಹಿಂಗೆ, 15,000 ಸ್ಯಾಲ್ರಿ ಇತ್ತು ಅಂದರೆ ಅದರಲ್ಲಿ ಹಾಫ್ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿಲಿ ಹಾಫ್ ಅವ್ರಿಗೆ ಕೊಡಬೇಕಂತೆ. ನನಗೆ ಇದು ಯಾವ ಥರ ಅಂತ ಅನ್ನಿಸ್ತು. ನನಗೆ ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ. ನಾನು ಅಂದ್ಕೊಂಡೆ ಗ್ರೋ ಸೆಂಟರ್ಗೆ ಹೋಗೋದೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಗ್ರೋ ಸೆಂಟರ್ ಸೇರಿಕೊಂಡೆ. ಕನ್ಸಲ್ಟೆನ್ಸಿ ಮೋಸ ಮಾಡೋರು ಇರ್ತಾರೆ, ಕೆಲಸ ಕೊಡಿಸೋರು ಇರ್ತಾರೆ, ಬಟ್ ಡೋಂಟ್ ಟ್ರಸ್ಟ್ ದೆಮ್. ನಾನು ಹೇಳೋದು ಇಷ್ಟೇ, ನನಗೆ ಇಷ್ಟ ಆಗಲಿಲ್ಲ. ಅದೇನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರಲ್ಲ, ಅದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಏನೋ ಬೇಸಿಕ್ ಸ್ವಲ್ಪ ಫೀ ಕೊಟ್ಬಿಟ್ಟು ಮಾಡೋದು, ಇಲ್ಲ ಅವ್ರಿಗೆ ಆಲ್ರೆಡಿ ಕೊಲ್ಯಾಬ್ರೇಷನ್ ಇರುತ್ತೆ ಕಂಪ್ನಿ ಜೊತೆಗೇ, ಸೊ ಕೊಡಿಸ್ಬೋದು, ಬಟ್ ಅವ್ರದ್ದು ಏನೋ ಲಾಭ ಇರುತ್ತೆ. ಸೊ ಅವ್ರು ಆ ಥರ ಮಾಡ್ತಾರೆ. ನನ್ನ ಕನ್ಸಲ್ಟೆನ್ಸಿ ಇಷ್ಟ ಆಗಲಿಲ್ಲ. ನಂತರ ಇವ್ರ ಹತ್ರ ಸೇರಿಕೊಂಡೆ. 1 ರೂಪಾಯಿನೂ ಕೇಳ್ದೇನೆ. ಇನ್ನೂ ಅವರೇ ನಮಗೆ ಬುಕ್ಸ್ ಎಲ್ಲ ಕೊಡ್ತಾರೆ. ಬುಕ್ಸ್ ಕೊಟ್ಟರು,
ಆ್ಯಂಡ್ ಈವನ್ ನಮ್ಮ ಬರ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ತಾರಲ್ಲಿ. ಎಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಾರೆ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನನ್ನ ಇಷ್ಟು ದಿನದ ಸ್ಕೂಲು ಕಾಲೇಜ್ ಜರ್ನಿಯಲ್ಲಿ ತುಂಬ ಎಂಜಾಯ್ ಮಾಡಿದ್ದು ಅಂದರೆ ಈ ಗ್ರೋ ಸೆಂಟರಲ್ಲಿ ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಒಂಥರ ಪೀಸ್ಫುಲ್ಲಾಗಿತ್ತು ಅಲ್ಲಿ ನನಗೆ. ಏನೋ ಒಂಥರ ಸ್ಟ್ರಿಕ್ನೆಸ್ ಇರಲಿಲ್ಲ, ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ, ಜೋವಿಯಲ್ ಆಗಿರ್ತಾರೆ. ಅದು ಒಂದು ಟ್ರೈನಿಂಗ್ ಸೆಂಟರ್ ಅಂತಲೇ ಅನಿಸಲ್ಲ, ಒಂದು ನಮ್ಮನೆಗೆ ಹೋಗಿರೋ ಅಂತಹ ಒಂದು ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಎಲ್ಲನೂ ಹೇಳ್ಕೊಡ್ತಾರೆ. ಯಾರೂ ಏನೂ ಸ್ಟ್ರಿಕ್ಟ್ ಇಲ್ಲ, ನಮ್ಗೆ ಯಾವ್ದು ಕಂಫರ್ಟೇಬಲ್ ಅದನ್ನೇ ಮಾಡಿ ಅಂತ ಹೇಳ್ತಾರಲ್ಲಿ. ಸೊ ಆಮೇಲೆ ನಮಗೆ ಬೇಜಾರಾಯಿತು ಅಂದರೆ ನಮಗೆ ಫನ್ ಆ್ಯಕ್ಟಿವಿಟೀಸ್ ಮಾಡಿಸೋರು, ಡಾನ್ಸ್ ಮಾಡಿಸೋರು. ಆ್ಯಂಡ್ ಪನಿಷ್ಮೆಂಟ್ ಅಂದರೆ ಇವಾಗ ಬೇರೆ ಕಡೆಯಲ್ಲಿ ಏನೇನೋ ಇರುತ್ತೆ, ಇಲ್ಲಿ ಪನಿಷ್ಮೆಂಟ್ ಅಂದರೆ ಏನಂದರೆ ನಮ್ಮ ಸ್ಕಿಲ್ನ ಎನ್ಹಾನ್ಸ್ ಮಾಡ್ತಾರೆ. ಹೆಂಗೆ ಅಂದರೆ ನಮ್ಮಲ್ಲಿರುವಂತಹ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿರಲಿ, ಏನೋ ಒಂದಾಗಿರಲಿ, ಅದನ್ನೇ ಪನಿಷ್ಮೆಂಟ್ ರೀತಿಯಾಗಿ ಕೊಡ್ತಾರೆ. ಇವಾಗ ನೀವು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಹಾಡಾಡಬೇಕು, ಡ್ಯಾನ್ಸ್ ಮಾಡಬೇಕು, ಇದೇ ಪನಿಷ್ಮೆಂಟ್. ಅದು ಯಾವಾಗ ಗೇಮಲ್ಲಿ ನಾವು ಸೋತೋದಾಗ ಈ ಥರ ಒಂದು ಪನಿಷ್ಮೆಂಟ್ನ ಕೊಡ್ತಾರೆ. ಸೊ ಅದು ಕೂಡ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಿದ್ದೆ ನಾನು. ಹೀಗೆ ನನ್ನ ಟ್ರೈನಿಂಗ್ ಮುಗಿತಾ ಬಂತು. ಒಬ್ಬೊಬ್ಬರಾಗೆ ಇಂಟರ್ವ್ಯೂ, ಅವ್ರಿಗೆ ಇಷ್ಟ ಬಂದಿದ್ದು ನಮಗೆ ಆಪ್ಷನ್ಸ್ ಕೊಡ್ತಾರೆ. ಈ ಥರ ಇಂಟರ್ವ್ಯೂ ಬಂದಿದೆ, ಅಪ್ಲೈ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ, ಎಲ್ಲ ಪ್ರತಿಯೊಂದು ಸ್ಯಾಲ್ರಿ, ಟೈಮಿಂಗ್ಸ್ ಎಲ್ಲನೂ ಹೇಳ್ತಾರೆ. ನಮ್ಗೆ ಇಷ್ಟ ಆಯಿತು ಅಂದರೆ ನಾವು ಅಪ್ಲೈ ಮಾಡಿಬಿಟ್ಟು ಹೋಗ್ಬೋದು. ಹೀಗೆ ಒಬ್ಬೊಬ್ಬರಾಗಿ ಇಂಟರ್ವ್ಯೂ ಕೊಟ್ಟು ಕಮ್ಮಿ ಆಗ್ತಾ ಬಂದರು. ಬೇಜಾರಾಗಕ್ಕೆ ಸ್ಟಾರ್ಟ್ ಆಯ್ತು ಅವಾಗ, ಎಲ್ಲರೂ ಹೋಗ್ಬಿಟ್ರಲ್ಲಿ, ಇಷ್ಟು ಬೇಗ ಟ್ರೈನಿಂಗ್ ಮುಗ್ದೋಯ್ತಲ್ವಾ ಅಂತ. ಸೊ ಹಾಗೆ ನಂದು ಒಂದು ಟೈಮ್ ಬಂತು. ನನಗೆ ಒಂದು USA ಹೆಲ್ತ್ ಕೇರ್ ಕಂಪನಿದು ಒಂದು ಇಂಟರ್ವ್ಯೂದೆ ಅಂತ ಹೇಳಿದ್ರು. ನಾನು ಒಂದು 5 ಜನ ಹೋಗಿದ್ವಿ. ಸೊ ಇಂಟರ್ವ್ಯೂ ಕೊಟ್ವಿ. ಹೆಬ್ಬಾಳ್ ಗ್ರೋ ಸೆಂಟರಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದು. ಸೊ ನನಗೆ ಫಸ್ಟ್ ಟೈಮ್ ಇದ್ದಿದ್ದರಿಂದ ತುಂಬ ನರ್ವಸ್ನೆಸ್ ಇತ್ತು, ಆಗುತ್ತೋ ಇಲ್ವೋ, ಏನು ಕತೆನೋ ಅಂತ. ಹೋದೆ, ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು ಹೆಬ್ಬಾಳ್ ಗ್ರೋ ಸೆಂಟ್ರಲ್ಲಿ. ನಂತರ ಅವರು ಹೇಳಿದ್ರು ಆಫೀಸ್ಗೆ ಬಂದುಬಿಟ್ಟು ಒಂದು ಇಂಟರ್ವ್ಯೂ ಕೊಡಬೇಕು ಅಂತ, ಕಂಪ್ನಿಗೆ ಬಂದುಬಿಟ್ಟು ಒಂದು ಇಂಟರ್ವ್ಯೂ ಕೊಡಬೇಕು ಅಂತ. ಅಲ್ಲಿ ಹೋದೆ. ನಾನು ಇಂಟರ್ವ್ಯೂ ಲಿಟ್ರಲಿ ಕೇಕ್ ವಾಕ್ ಇದ್ದಂಗೆ ಇತ್ತು. ಏನಕ್ಕೆ ಅಂದರೆ ಆಲ್ರೆಡಿ ಎಲ್ಲ ಥರ ಟ್ರೈನಿಂಗ್ ಇಲ್ಲಿ ತೊಗೊಂಡ್ಬಿಟ್ಟಿದೆ. ಸೊ ನನಗೆ ಕೇಕ್ ವಾಕ್ ಥರನೇ ಇತ್ತಲ್ಲಿ. ಅದರಲ್ಲೂ ಒಂದು 4-5 ರೌಂಡ್ ಮಾಡಿದ್ರು ಇಂಟರ್ವ್ಯೂ. ಪಾಸ್ ಆಗಲ್ಲ ಒಂದು ಕಡೆ ಆಗುತ್ತೆ, ಎಲ್ಲ ಕಲ್ತಿದ್ದೀನಲ್ವ, ಏನಕ್ಕೆ ನರ್ವಸ್ನೆಸ್ ಅಂತ ಅನ್ಕೊತಿದ್ದೆ. ಸೆಲ್ಫ್ ಇಂಟ್ರೊಡಕ್ಷನ್ ಇತ್ತು. ಸೆಲ್ಫ್ ಇಂಟ್ರೊಡಕ್ಷನ್ ಆದಮೇಲೆ ಇನ್ನೊಂದು ರೌಂಡಲ್ಲಿ ಕರೀತಾರೆ, ಜಾಮ್ ಟಾಪಿಕ್. ಇವ್ರಿಗೆ ಈ ಟ್ರೈನಿಂಗ್ ಸೆಂಟರಲ್ಲಿ ಎಲ್ಲ ಥರ ಗೊತ್ತು, ಏನೇನು ಕೇಳ್ತಾರೆ, ಏನೇನು ಕೇಳಲ್ಲ ಅಂತ. ಸೊ ಫಸ್ಟೇ ಪ್ರಿಪೇರ್ ಮಾಡಿದರು ಜಾಮ್ ಟಾಪಿಕ್. ಇವ್ರು ಪ್ರಿಪೇರ್ ಮಾಡಿದ ಟಾಪಿಕ್ನೇ ಅವರು ಕೇಳಿದ್ರು. ನನಗೆ ತುಂಬ ಖುಷಿಯಾಯಿತು, ಆರಾಮಾಗಿ ಹೇಳಿದೆ. ಬೆಂಗಳೂರು ಬಗ್ಗೆ ಕೇಳಿದ್ರು ಜಾಮ್ ಟಾಪಿಕ್. ನಾನು ಬೆಂಗಳೂರು ಬಗ್ಗೆ, ನನಗೆ ಜಾಮ್ ಟಾಪಿಕ್ ಆಲ್ರೆಡಿ ಇಲ್ಲಿ ಮಾಡಿದ್ರಿಂದ ಹೆಲ್ಪ್ ಆಯಿತು, ಹೇಳಿದೆ. ಫೈನಲಿ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿ ಅಂದರೆ, ಕೆಲಸನೇ ಇಲ್ಲ, ಫಸ್ಟ್ ಕೆಲಸ ಇಲ್ಲದೆ ಅವ್ರನ್ನ ಕೇಳಿ ಎಷ್ಟು ಕಷ್ಟಪಡ್ತಿದ್ದೆ. ಇವತ್ತು ನನ್ನ ಕೈಗೆ ಒಂದು ಕೆಲಸ ಬಂದಿದೆ, ನನ್ನದೇ ಆದಂಥ ಒಂದು ಸಂಬಳ ತೊಗೊತಾ ಇದ್ದೀನಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಇದಕ್ಕೆ ಯಾವಾಗ್ಲೂ ಗ್ರೋ ಸೆಂಟರ್ಗೆ ಋಣಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ನನ್ನ ಕರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದವರು ಅವರು. ನನ್ನ ಕೊನೆಯ ಉಸಿರಿರೋವರೆಗೂ ನನ್ನ ಕರಿಯರ್ಗೆ ಹೆಲ್ಪ್ ಮಾಡಿದವ್ರನ್ನ ನಾನು ಸದಾ ನೆನೆಸ್ಕೊತಾನೆ ಇರ್ತೀನಿ. ನನ್ನ ಫ್ರೆಂಡ್ ಫಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದು, ಅವಳನ್ನೂ ಕೂಡ ನೆನೆಸ್ಕೊತೀನಿ. ಆ್ಯಂಡ್ ಗ್ರೋ ಸೆಂಟರ್, ಇವ್ರನ್ನ ಕೂಡ ನಾನು ಯಾವಾಗಲೂ ನೆನೆಸ್ಕೊತಾನೆ ಇರ್ತೀನಿ. ಇವಾಗೂ ಕೂಡ ನಾನು ನೆನೆಸ್ಕೊತೀನಿ. ನಿಜವಾಗ್ಲೂ ನನ್ನ ಗ್ರೋ ಸೆಂಟರ್ ಇಲ್ಲ ಅಂತಿದ್ರೆ ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡ್ತಿದ್ನಂತ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ನನ್ನ ಕರಿಯರ್ಗೆ. ಇವತ್ತು ಚಿಕ್ಕದಲ್ಲ, ಎಂಥ ದೊಡ್ಡ ಟಾಪ್ ಕಂಪ್ನಿ ಕೊಟ್ಟರು ನಾನು ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀನಿ, ಆಲ್ರೆಡಿ ಮಾಡಿದ್ದೀನಿ. ಸೊ ಅಷ್ಟು ನನಗೆ ಹೆಮ್ಮೆ ಇದೆ ಗ್ರೋ ಸೆಂಟರ್ಗೆ ಹೋಗಿದ್ದು. ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ನನ್ನ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡಿಸಿದ್ರು. ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಇಂಟರ್ವ್ಯೂ ಮಾಡ್ತೀನ ಅಂತ. ಸೊ ಎಲ್ಲ ಥರ ಪ್ರಿಪ್ರೇಷನ್ಸ್ ಕೊಟ್ಟರು. ಮೋಟಿವೇಟ್ ತುಂಬ ಮಾಡ್ತಾರೆ, ಡಿಮೋಟಿವೇಟ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ. ತುಂಬ ಮೋಟಿವೇಟ್ ಮಾಡ್ತಾರೆ. ಆಗುತ್ತೆ ನಿಮ್ಮ ಕೈಲಿ, ಇದಿಲ್ಲ ಅಂದರೆ ಇನ್ನೊಂದು ಕೆಲಸ, ಅದಿಲ್ಲ ಅಂದರೆ ಇನ್ನೊಂದು ಕೆಲಸ. ಆ್ಯಂಡ್ ಈವನ್ ಒಂದು ಕೆಲಸ ಕೊಟ್ಬಿಟ್ಟು ಕೈ ಬಿಡಲ್ಲ ಇವರು. ಲೈಫ್ ಲಾಂಗ್ ನಿಮ್ಮ ಜೊತೆ ಸದಾ ಇರ್ತಾರೆ ಇವರು. ಈ ಕೆಲಸ ಇವಾಗ ತೊಗೊಂಡಿರ್ತಾರೆ, ಮತ್ತೆ ಚೇಂಜ್ ಮಾಡಬೇಕು ಅಂದರೆ, ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಇವ್ರು ಹೆಲ್ಪ್ ತೊಗೊಂಡ್ರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ. ಯಾವತ್ತೂ ಇಲ್ಲ ನಾವು ಆಲ್ರೆಡಿ ಒಂದು ಕೆಲಸ ಕೊಡಿಸಿದ್ದೀವಿ ನೀವು ನೋಡ್ಕೊಳ್ಳಿ ಅಂತ ಹೇಳಲ್ಲ. ಸದಾ ನಿಮಗೆ ಹೆಲ್ಪ್ ಆಗಿರ್ತಾರೆ. ನಿಮಗೆ ಈ ಟ್ರೈನಿಂಗ್ ಸೆಂಟರ್ ಡೀಟೇಲ್ಸ್ನ ನಾನು ಕೆಳಗಡೆ ಹಾಕಿರ್ತೀನಿ. ನಾನು ಹೋಗಿದ್ದಂತಹ ಟ್ರೈನಿಂಗ್ ಸೆಂಟರ್ ಡೀಟೇಲ್ಸ್ನ ಹಾಕಿರ್ತೀವಿ. ನಿಮ್ಮ ಲೊಕೇಶನ್ಗೆ ನಿಯರ್ ಬೈ ಯಾವುದಾಗಿರುತ್ತೋ ನೀವು ವಿಚಾರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 6 ಬ್ರಾಂಚಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮ ಲೊಕೇಶನ್ ಯಾವ್ದು ನಿಯರ್ ಆಗುತ್ತೋ ಅದಕ್ಕೆ ನೀವು ಹೋಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರೈನರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರು ನಿಮ್ಮ ಟ್ರೈನರ್ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿ.
ಇದು ಕಂಪ್ಲೀಟ್ ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಿರಲಿ ಇಲ್ಲ ಮತ್ತೊಂದು ಇನ್ನೊಂದಿಲ್ಲ, ನನಗೆ ಜೆನ್ಯೂನ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ದಿನಗಳಿಂದ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಇದು ಒಂದು ಲೈಕ್ ಋಣ ತೀರಿಸೋದು ಅಂತ ಹೇಳ್ತಾರೆ, ಒಂದು ಚಿಕ್ಕದಾಗಿ ಒಂದು ಋಣ ತೀರಿಸೋದು ಅಂತ ಹೇಳ್ತಾರಲ್ಲ ಆ ಥರ. ಸೊ ನಿಮಗೆ ಯಾರಾದರೂ ಗೊತ್ತಿದ್ದರೆ ಲೈಕ್ ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸಕ್ಕೆ ಹುಡುಕ್ತಾ ಇದ್ದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಸೊ ದಟ್ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ನಂತರ ಇರೋರು ತುಂಬ ಜನ ಇದ್ದಾರೆ, ಐ ನೋ ವೆರಿ ವೆಲ್. ಎಲ್ಲ ಗೊತ್ತಿದ್ರು ಎಲ್ಲ ನಾಲೆಜ್ ಇದ್ರೂ ಈಸಿಯಾಗಿ ಕೆಲಸ ಸಿಗಲ್ಲ. ತುಂಬ ಜನ ಕೆಲಸ ಇಲ್ಲ ಅಂತ ನಾನು ನೋಡಿದ್ದೀನಿ, ರೀಲ್ಸ್ಗಳಲ್ಲೆಲ್ಲ ನೋಡಿದ್ದೀನಿ. ಕೆಲಸ ಹುಡುಕ್ತಾ ಇದ್ದೀನಿ, ₹1 ಕೆಲಸನೂ ಸಿಗ್ತಾಯಿಲ್ಲ ನಮಗೆ ಅಂತ ನೋಡಿದ್ದೀನಿ. ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೈ ಜೆನ್ಯೂನ್ ಫೀಡ್ಬ್ಯಾಕ್ ಅಂತಲೇ ಹೇಳ್ಬೋದು. ಲೈಕ್ ಇದರಿಂದ ನನಗೇನು ಯೂಸ್ ಇಲ್ಲ, ಬಟ್ ಒಬ್ರಿಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಒಂದು ಥಿಯರಿನ ನಂಬ್ತೀನಿ, ಏನಂದರೆ ನಾವು ಇವತ್ತು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನಮಗೆ ಕಷ್ಟದಲ್ಲಿದ್ದಾಗ ಯಾರನ್ನಾದರೂ ಕಳಿಸ್ತಾರಂತ. ಬಟ್ ಅದು ತುಂಬ ಸತ್ಯ, ನನಗೆ ನಡೆದಿದೆ ಅದು. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸದಾ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮೇಯ್ನಾಗಿ ಶೇರ್ ಮಾಡಿ. ಯಾರ್ಯಾರಿಗೆ ಯೂಸ್ ಆಗುತ್ತೋ ಅವರಿಗೆ ಶೇರ್ ಮಾಡಿ. ತುಂಬ ಕಷ್ಟದಲ್ಲಿರೋರು ಇರ್ತಾರೆ, ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ ಬಂದರೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಾನು ಹೀಗೆ ಹೊಸ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡ್ತಾ ಇರ್ತೀನಿ. ಲೈಕ್ ದಯವಿಟ್ಟು ಶೇರ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ಇವತ್ತೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಇನ್ನೊಬ್ರು ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ. ಶೇರ್ ಮಾಡಿ. ಲೈಕ್ ಜೆಲಸಿ ಪಡಬೇಡಿ ಯಾವತ್ತೂ. ಇವರು ಚೆನ್ನಾಗಾಗ್ಬಿಡ್ತಾರೆ, ಇವ್ರಿಗೆ ಕೆಲಸ ಸಿಕ್ಬಿಟ್ರೆ ಚೆನ್ನಾಗಾಗ್ತಾರೆ, ಆ ಥರ ಬೇಡ. ಎಲ್ಲರೂ ಲೈಫು ಡಿಫ್ರೆಂಟಾಗಿರುತ್ತೆ, ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಸಹಾಯ ಮಾಡಿ. ಏನು ಕಳ್ಕೊಳ್ಳೋದಿರಲ್ಲ ಸಹಾಯ ಮಾಡೋದ್ರಿಂದ. ಸೊ ಹೆಲ್ಪ್ ಮಾಡಿ, ಸೊ ದಟ್ ಅವ್ರಿಗೂ ಯೂಸ್ ಆಗುತ್ತೆ. ಕಷ್ಟಪಡ್ತಿರೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಎಷ್ಟೊಂದು ಕಡೆ ನಾನು ಒಂದು ಎಕ್ಸಾಂಪಲ್ ಕೇಳ್ಪಟ್ಟಿದ್ದೆ, ಲೈಕ್ ರಿಲಯನ್ಸ್ ಮಾರ್ಟ್ ಅಥವಾ ವಿಶಾಲ್ ಮಾರ್ಟ್ ಅಂತ ಅಂದ್ಕೊತೀನಿ. ಇಲ್ಲಿ ಒಬ್ಬರು ಕೆಲಸ ಮಾಡ್ತಿದ್ರಂತೆ, ಡಿಗ್ರಿ ಓದಿದ್ರು. ತುಂಬ ಕಷ್ಟ ಇತ್ತು ಮನೆಯಲ್ಲಿ. ಅವರು ಗ್ರೋ ಸೆಂಟರ್ಗೆ ಬಂದು ಇವತ್ತು ಟಾಪ್ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಗೈಡ್ ಮಾಡೋರು ಇರೋದಿಲ್ಲ. ನಮ್ಮ ಥರ ಲೈಕ್ ನಮಗೆ ಗೊತ್ತಾಗುತ್ತೆ, ನಮಗೆ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಯಾರೋ ಒಬ್ಬರು ಹೆಲ್ಪ್ ಮಾಡೋಕ್ಕೆ ಸಿಕ್ಕಿದ್ರು ನಮ್ಮ ಲಕ್ಕಿಗೆ ನಮಗೆ ಕೆಲಸ ಸಿಕ್ತು. ಕೆಲವ್ರಿಗೆ ಅವರು ಕೂಡ ಇರಲ್ಲ, ಗೊತ್ತಿರಲ್ಲ ಹೇಗೆ ಹೋಗಬೇಕು ಅಂತ, ಅವ್ರಿಗೆ ಹೆಲ್ಪ್ ಆಗುತ್ತಿದ್ದು. ಸೊ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ರಿಗೂ ಒಳ್ಳೆಯದಾಗಲಿ. ಟಾಟಾ ಬಾಯ್. ನನ್ನ ಟ್ರೈನಿಂಗ್ ಪೀರಿಯಡಲ್ಲಿ ತೊಗೊಂಡಂತಹ ಒಂದಷ್ಟು ಫೋಟೋಸ್ಗಳನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಎನ್ರೋಲ್ ಆಗಿ ಟ್ರೈನಿಂಗ್ ತೊಗೊಂಡು ಕೆಲಸ ತೊಗೊಳ್ಳಿ.